ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಪಟ್ಟಾಭಿಷೇಕವನ್ನ ಪಡೆದಿದ್ದಾರೆ ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಸಬ್ಕಾ ಸಾಥ್ ಸರ್ಕಾರವನ್ನ ರಚನೆ ಮಾಡಿದ್ದಾರೆ. 72 ನೂತನ ಕೇಂದ್ರ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಸಚಿವರು ಹ್ಯಾಟ್ರಿಕ್ ಹೀರೋ ಪ್ರಧಾನಮಂತ್ರಿ ಮೋದಿ ಅವರ ಕೇಂದ್ರ ಸಚಿವರ ಸ್ಥಾನವನ್ನ ಕೂಡ ಪಡೆದುಕೊಳ್ಳಲಾಗಿದೆ. ತುಮಕೂರು ಕ್ಷೇತ್ರದಿಂದ ಮೊದಲ ಬಾರಿಗೆ ಕೇಂದ್ರ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ ವಿ ಸೋಮಣ್ಣನವರಿಗೂ ಹಾಗೂ ಮಂಡ್ಯದ ಜೆಡಿಎಸ್ ಪಕ್ಷದ ಕುಮಾರಸ್ವಾಮಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಾಯಿತು. ಕೊರಟಗೆರೆ ತಾಲೂಕಿನ ಕೋಳಾಲ ಗ್ರಾಮದಲ್ಲಿ ಸಿಡಿಮದ್ದುಗಳನ್ನು ಸಿಡಿಸಿ ಮನೆ ಮನೆಗೂ ಲಾಡು ಅನ್ನ ವಿತರಿಸುವ ಮೂಲಕ ಸಂಭ್ರಮವನ್ನ ವ್ಯಕ್ತಪಡಿಸಿದರು. ಬಿಜೆಪಿ ಮುಖಂಡ ಅನಿಲ್ ಕುಮಾರ್ ಹಾಗೂ ಜೆಡಿಎಸ್ ಮುಖಂಡರ ನೇತೃತ್ವದಲ್ಲಿ ಈ ಒಂದು ಸಂಭ್ರಮವನ್ನ ವ್ಯಕ್ತಪಡಿಸಲಾಯಿತು. 2 ಕ್ವಿಂಟಾಲ್ ಲಾಡುಗಳನ್ನು ಮತದಾರರಿಗೆ ಹಂಚುವ ಮುಖೇನ ಸಂಭ್ರಮಾಚರಣೆಯನ್ನು ವ್ಯಕ್ತಪಡಿಸಿದರು. ಐತಿಹಾಸಿಕ ಕಾರ್ಯಕ್ರಮದ ಕ್ಷಣವನ್ನ ಅತ್ಯಂತ ಸಡಗರ ಸಂಭ್ರಮದಿಂದ ಅಭಿಮಾನಿಗಳು ಕೂಡ ಕಣ್ತುಂಬಿಕೊಂಡರು. ನೆಚ್ಚಿನ ನಾಯಕರಿಗೆ ಶುಭಾಶಯಗಳನ್ನು ಕೋರಿದರು ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು. ಸತೀಶ್ ಎಸ್, ಮಾತೃ ಟಿವಿ, ಕೊರಟಗೆರೆ. ಮತ್ತೇನು ನರೇಂದ್ರ ಮೋದಿ ಅವರು 3ನೇ ಬಾರಿಯಾಗಿ ದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಆ ಸಂಭ್ರಮಾಚರಣೆಯನ್ನು ನಮ್ಮ ಕೋಳಾಲ ಗ್ರಾಮದಲ್ಲಿ ಲಾಡು ಹಂಚುವುದರ ಮುಖಾಂತರ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಸಿಹಿ ಹಂಚಿ ಜನಗಳು ಖುಷಿ ಆಚರಣೆ ಮಾಡ್ತಾ ಇದ್ದೀವಿ. ಮತ್ತೆ ನಮ್ಮ ಈ ತುಮಕೂರು ಇತಿಹಾಸದಲ್ಲೇ ಸಚಿವ ಸ್ಥಾನ ನಮ್ಮ ಕ್ಷೇತ್ರಕ್ಕೆ ಸಿಕ್ಕಿರಲಿಲ್ಲ. ಇವತ್ತು ಮೊದಲನೇ ಸಾರಿ MP ಆದ ಸೋಮಣ್ಣನವರಿಗೆ ನಮಗೆ MP ಮಿನಿಸ್ಟ್ರಿಗಿರಿ ಕೊಟ್ಟಿದ್ದಾರೆ. ಅವರು ಹೆಚ್ಚಿನ ರೀತಿ ಕೆಲಸ ಮಾಡಲಿ ಅಂತ ಹೇಳ್ಬಿಟ್ಟು ನಾವು ಕಾರ್ಯಕರ್ತರೆಲ್ಲ ಆಶಿಸ್ತೀವಿ. ಮತ್ತು ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರ ಆದೇಶದಂತೆ ನಾವು ಬಿಜೆಪಿ ಒಳಗೆ ನಾವು JDS ಕಾರ್ಯಕರ್ತರಾದ್ರೂ ಬಿಜೆಪಿ ಆದೇಶ ಮಾಡಿದ್ರು ಬಿಜೆಪಿ ವೋಟ್ ಮಾಡಬೇಕು ಅಂತೇಳಿ, ಅದೇ ರೀತಿ ನಮ್ಮ ತುಮಕೂರು ಜಿಲ್ಲೆಯೊಳಗೆ ಅತಿ ಹೆಚ್ಚಿನ ರೀತಿಯಲ್ಲಿ ಎಲ್ಲಾ ಸಹಕಾರದಿಂದ ಒಂದೇ ನಾಣ್ಯದ 2 ಮುಖಗಳಂತೆ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ವೋಟ್ ಮಾಡಿ, ಬಿಜೆಪಿ ಮತ್ತು JDS ಕಾರ್ಯಕರ್ತರು ವೋಟ್ ಮಾಡಿ ಇವತ್ತು ಸೋಮಣ್ಣವರು 1,75,000 ಓಟಿನಿಂದ ಗೆಲ್ಲಿಸಿದ್ದಾರೆ. ಅವ್ರಿಗೆ ಶುಭಾಶಯನ ಕೋರ್ತಾ, ಮತ್ತೆ ನಮ್ಮ ರೈತ ನಾಯಕರಾದ ಕುಮಾರಣ್ಣನವರು ಕೇಂದ್ರ ಸಚಿವರಾಗಿ ಇವತ್ತು ಕ್ಯಾಬಿನೆಟ್ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಅವ್ರಿಗೂ ಸಹ ಶುಭಾಶಯನ ಕೋರ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಈ ಸರಳ ಸಂಜೆಯ ಶುಭ ಸಮಾರಂಭದಲ್ಲಿ ನರೇಂದ್ರ ಮೋದಿಯವರು 3ನೇ ಬಾರಿಗೆ ಪ್ರಧಾನಿಯಾಗಿದ್ದಾರೆ. ಕರ್ನಾಟಕದಿಂದ 5 ಜನ ಮಂತ್ರಿಗಳಾಗ್ತಾರೆ. ಅದು ದೊಡ್ಡ ಖುಷಿ. ನಮ್ಮ ಕ್ಷೇತ್ರದ ಸೋಮಣ್ಣ ಮತ್ತು ನಮ್ಮ ಪಕ್ಷದ ಮುಖಂಡರಾದ ಕುಮಾರಸ್ವಾಮಿ ಅವರು ಮಂತ್ರಿಯಾಗಿ ನಮ್ಮ ರಾಜ್ಯದ ಒಳಿತಿಗಾಗಿ ದುಡಿಲಿ. ಅದೇ ರೀತಿ ಸೋಮಣ್ಣ ನಮ್ಮ ತುಮಕೂರು ಕ್ಷೇತ್ರದ ಮೊಟ್ಟ ಮೊದಲನೇದಾಗಿ ಮಂತ್ರಿಗಳನ್ನ ಅಲಂಕರಿಸ್ತಾ ಇದ್ದಾರೆ. ಅದಕ್ಕೆ ಪ್ರತಿಫಲವಾಗಿ ನಮ್ಮ 2 ಪಕ್ಷದ ಕಾರ್ಯಕರ್ತರು, ಲೀಡರ್ಗಳು ಒಮ್ಮನಸ್ಸಿನಿಂದ ಸಮನ್ವಯತೆಯಿಂದ ಎಲ್ಲ ಹಾಕಿದ್ದಾರೆ. ನಮ್ಮ ಕಾರ್ಯಕರ್ತ ಬಂಧುಗಳು ಮತ್ತು ನಮ್ಮ ಲೀಡರ್ಗಳಿಗೆ ಎಲ್ಲರಿಗೂ ಅಭಿನಂದಿಸ್ತಾ, ಈ ಸಮಯದಲ್ಲಿ ಎಲ್ಲರಿಗೂ ಬಾಯಿ ಸಿಹಿ ಮಾಡೋಕ್ಕೆ ಲಾಡು ಕೊಟ್ಟಿದ್ದಾರೆ ಮಂಜುವರು. ಎಲ್ಲರೂ ಬಾಯಿ ಸಿಹಿ ಮಾಡ್ಕೊಂಡು ಅರಸರಿ ಅಂತೇಳಿ ಕೇಳ್ಕೊಳ್ತಾರೆ. ಮೋದಿಜಿಯವರು 3ನೇ ಬಾರಿ ಪ್ರಮಾಣ ವಚನವನ್ನು 7/15ಕ್ಕೆ ಸ್ವೀಕರಿಸಲಿದ್ದಾರೆ. ಜೊತೆಯಲ್ಲಿ 72 ಸಚಿವರು ಜೊತೆಯಲ್ಲಿ ಸ್ವೀಕಾರ ಮಾಡ್ತಿದ್ದಾರೆ. ಅದರಲ್ಲಿ ಖುಷಿಯಾದ ವಿಚಾರ ಏನಂದ್ರೆ, ನಮ್ಮ ರಾಜ್ಯಕ್ಕೆ 5 ಜನರಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಆ ಒಂದು ಖುಷಿಯ ವಿಚಾರದಲ್ಲಿ ತುಮಕೂರಿಗೆ ಮೊಟ್ಟ ಮೊದಲಿಗೆ ಸೋಮಣ್ಣನವರಿಗೆ ಮಂತ್ರಿ ಪದವಿ ಸಿಗ್ತಾ ಇದೆ. ಜೊತೆಯಲ್ಲಿ ಎಲ್ಲರೂ ಒಂದು ಸಮನ್ವಯ ಆಗಿ ಪರಿಶ್ರಮ ಪಟ್ಟಂತ ಆ ಒಂದು ಏನಿದೆ ಪರಿಶ್ರಮ ಆ ಭಗವಂತನಲ್ಲಿ ತಲುಪಿದೆ. ಆ ಒಂದು ಇದಕ್ಕೋಸ್ಕರ ತುಮಕೂರಿಗೆ ಒಳ್ಳೆ ರೀತಿಯಲ್ಲಿ ಎಲ್ಲ ಅನುಕೂಲ ಆಗ್ತಾ ಇದೆ. ನಮ್ಮ ಪರಿಶ್ರಮ ಯಾವತ್ತೂ ಎಲ್ಲೂ ಏನು ತೊಂದರೆ ಆಗಲ್ಲ ಅನ್ನೋದು ನಮಗೆ ತುಂಬ ಚೆನ್ನಾಗಿದೆ. ಇದೇ ಒಂದು ನಿಟ್ಟಿನಲ್ಲಿ ನಮ್ಮ ಕೊರಟಗೆರೆ ಮತ್ತು ಮಧುಗಿರಿ ಭಾಗಕ್ಕೆ ನೀರಾವರಿ ಹೆಚ್ಚು ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ಈ ಒಂದು ಮುಖಾಂತರ ತಿಳಿಸ್ತಾ ಇದ್ವಿ. ಎಷ್ಟು ಲಾಡು 2 ಕ್ವಿಂಟಾಲ್ ಅಷ್ಟು ಲಾಡ್ ಮಾಡಿಸಿದ್ದಾರೆ ನಮ್ಮ ಮಂಜು ಅವರು ಮತ್ತೆ ಶ್ರೀನಿವಾಸಣ್ಣವರು ಇಬ್ರು ಸೇರಿ, ಎಲ್ಲ ನಮ್ಮ ಕಾರ್ಯಕರ್ತರು ಸೇರಿ ಎಲ್ಲ ಪ್ರತಿಯೊಂದು ಮನೆಗೆ ಲಾಡನ್ನು ಹಂಚೋದು ನಾವು ವ್ಯವಸ್ಥೆ ಮಾಡಿದ್ದೀವಿ. JDS ಮತ್ತೆ ಬಿಜೆಪಿ ಕಾರ್ಯಕರ್ತರು ಇಬ್ರು ಸೇರಿ ಈ 2 ಕ್ವಿಂಟಾಲ್ ಸೇರಿ ಎಲ್ಲ